ಇನ್ನು ಹುಬ್ಬಳ್ಳಿಯಲ್ಲಿ ಅನ್ಯ ಕೋಮಿನ ಯುವಕನ ಚಾಕು ಇರಿತಕ್ಕೆ ಉಸಿರು ಚೆಲ್ಲಿದ್ದ ನೇಹಾ ಹಿರೇಮಠ್ ಅಂತ್ಯಕ್ರಿಯೆ ನಡೆದಿದೆ. ನೇಹಾ ಅಂತಿಮ ಯಾತ್ರೆಯಲ್ಲಿ ಭಾರೀ ಜನಸ್ತೋಮವೇ ಜಮಾಯಿಸಿತ್ತು. ವೀರಶೈವ ಲಿಂಗಾಯತ ಸಂಪ್ರದಾಯದಂತೆ ವಿಧಿವಿಧಾನ ನಡೆದಿದೆ. ಕೊಲೆಯಾದ ಮಗಳ ಮೃತದೇಹದ ಮುಂದೆ ಹೆತ್ತವರ ಆಕ್ರಂದನ ಮುಗಿಲು ಮುಟ್ಟುವಂತಿತ್ತು. ಕೊಲೆಗೆ ಕಾರಣನಾದ ಆರೋಪಿಯನ್ನ ಎನ್ಕೌಂಟರ್ ಮಾಡುವಂತೆ ಕುಟುಂಬಸ್ಥರು ಆಗ್ರಹಿಸಿದ್ದಾರೆ. ನಂದೇನ್ರಿ ಅಡ ತಾಯಿರಿ ಅಲ್ಲ ಸ್ವಲ್ಪ ಸರಿ ಇಲ್ಲ ಆಕಿನ ಹೇಳೋರು ಯಾರ್ರಿ ನಮ್ಮ ಮನೆಯಾಗ ಯಾರದಲ್ಲ ಒಂದೊಂದು ತಾಸು ಎರಡೆರಡು ತಾಸು ಎಲ್ಲ ಒಳ್ಳೆ ವಿಚಾರಗಳ ಬಗ್ಗೆ ಆ ಮಗು ಮಾತಾಡ್ತಾ ಇತ್ತು. ಅತ್ಯಂತ ಪ್ರತಿಭಾವಂತ ಹುಡುಗಿ ಅವಳಾಗಿದ್ಲು ಅಂತಕ್ಕಂಥದ್ದನ್ನು ನಾನು ಬಲ್ಲೆ. ಗೃಹ ಸಚಿವರೇ ಮತ್ತು ಮುಖ್ಯಮಂತ್ರಿಗಳು ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತೀನಿ, ಕೈ ಮುಗಿದು ಹೇಳ್ತೀನಿ. ಈ ರೀತಿ ರಾಂಗ್ ಸ್ಟೇಟ್ಮೆಂಟ್ ಕೊಟ್ಟು ರಾಂಗ್ ಮಾಹಿತಿಯಿಂದ ನನ್ನ ಮಂತನಿಗೇನ ಅಗೌರವ ತೆಗೆದ್ರೆ ಅಂದರೆ ನಾನು ಅದ್ರ ಬಗ್ಗೆ ಉಗ್ರ ಹೋರಾಟ ಮಾಡ್ತೀನಿ. ಇಲ್ಲ ನಾನು ಉರ್ಲಾಕೊಂಡು ನಿಮ್ಮ ಹೆಸರು ಇಬ್ಬರದ್ದು ಹೆಸರು ಬರ್ಸಾಯ್ತೀನಿ. ಕಣ್ಣೀರು, ಬರೀ ಕಣ್ಣೀರು. ಮಗಳನ್ನ ಕಳೆದುಕೊಂಡು ಹೆತ್ತ ಕರುಳಿನ ಸಂಕಟ ಹೇಳತೀರದು. ಮನೆಯ ಮಹಾಲಕ್ಷ್ಮಿ ಮಗಳಿನಂಗೆ ಧೈರ್ಯ ಅನ್ನುತ್ತಿದ್ದ ಅಪ್ಪನ ಕೈನಿಂದ ಆಕೆಯ ಕೈಗಳು ಅದೆಷ್ಟೋ ದೂರ ಸಾಗಿವೆ. ಕುಟುಂಬಸ್ಥರು, ಸಂಬಂಧಿಕರ ಕಣ್ಣೀರಿನ ಕಟ್ಟೆಗಳು ಒಡೆದು ಹೊಳೆಯಂತಾಗಿವೆ. ಮನೆ ಮಗಳನ್ನ ಕಳೆದುಕೊಂಡು ಆಕ್ರಂದಿಸ್ತಾ ಇದ್ದ ದೃಶ್ಯಗಳು ಕಲ್ಲು ಹೃದಯವನ್ನ ಕರಗಿಸುವಂತಿತ್ತು. ಮರಣೋತ್ತರ ಪರೀಕ್ಷೆ ಮುಗಿದ ನಂತರ ಮನೆಗೆ ನೇಹಾ ಮೃತದೇಹವನ್ನ ತರ್ತಿದ್ದಂತೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಮನೆ ಮುಂದೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು. ಸಂಪ್ರದಾಯದಂತೆ ನೇಹಾ ಹಣೆಗೆ ಕುಂಕುಮವಿಟ್ಟು ಹೂ ಮುಡಿಸಿ ತವರು ಮನೆಯ ಹಸಿರು ಸೀರೆ ಉಡಿಸಿದ್ರು. ನಂತರ ಎಕ್ಕೆ ಗಿಡದೊಂದಿಗೆ ಮದುವೆ ಮಾಡಿಸಿ ಲಿಂಗವನ್ನ ಆಕೆಯ ಕೊರಳಿಗೆ ಹಾಕಲಾಯಿತು. ಮಗಳ ಮದುವೆಯ ಬಗ್ಗೆ ಸಾವಿರಾರು ಕನಸು ಕಂಡಿದ್ದ ಹೆತ್ತವರಿಗೆ ಆಕೆ ಮದುವೆ ಈ ರೀತಿ ಮಾಡೋ ಪರಿಸ್ಥಿತಿ ಬಂತಲ್ಲ ಅಂತ ಅಲ್ಲಿದ್ದ ಕುಟುಂಬಸ್ಥರು ಕಣ್ಣೀರು ಹಾಕಿದ್ರು. ನೇಹಾ ಅಂತಿಮ ದರ್ಶನಕ್ಕೆ 3000 ಮಠದ ಗುರು ಸಿದ್ದರಾಜ ಯೋಗೀಂದ್ರ ಸ್ವಾಮೀಜಿ ಮತ್ತು ದಿಂಗಾಲೇಶ್ವರ ಸ್ವಾಮೀಜಿ ಆಗಮಿಸಿದ್ರು. ದಿಂಗಾಲೇಶ್ವರ ಶ್ರೀಗಳ ಅಪ್ಪಟ ಶಿಷ್ಯಾಗಿದ್ದ ನೇಹಾ ನೆನೆದು ಸ್ವಾಮೀಜಿ ಕಣ್ಣೀರು ಹಾಕಿದ್ರು. ಸ್ವಾಮೀಜಿ ಬರ್ತಿದ್ದಂತೆ ತಂದೆ ನಿರಂಜನ್ ಹಿರೇಮಠ್, ಇನ್ನು 6 ತಿಂಗಳಲ್ಲಿ ಅವಳ ಮದುವೆ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ನಮ್ ಮನೆ ಮಹಾಲಕ್ಷ್ಮಿಯನ್ನೇ ಕಳೆದುಕೊಂಡ್ವಿ ಅಂತ ಅಳಲು ತೋಡಿಕೊಂಡ್ರು. ಪುಣ್ಯ ಹೇಳ್ತಾರೆ ನಿಮ್ಮ ಮಗಳು ಉಜ್ಜಯಿನ ಜರಿ ಮನೆಯಿಂದ ಹೊರಟ ನೇಹಾ ಮೃತದೇಹವನ್ನ ಗ್ರಾಮದೆಲ್ಲೆಡೆ ಮೆರವಣಿಗೆ ಮಾಡಲಾಯಿತು. ಅಂತಿಮ ಯಾತ್ರೆಯಲ್ಲಿ ಸಾವಿರಾರು ಹಿಂದೂ ಕಾರ್ಯಕರ್ತರು, ಗ್ರಾಮಸ್ಥರು ಹಾಗೂ ಎಬಿವಿಪಿ ಕಾರ್ಯಕರ್ತರು ಭಾಗಿಯಾಗಿದ್ರು. ದಾರಿಯುದ್ದಕ್ಕೂ ಗ್ರಾಮದ ಮಹಿಳೆಯರು, ಕುಟುಂಬಸ್ಥರು ನೇಹಾ ನೆನೆದು ಕಣ್ಣೀರು ಹಾಕಿದ್ರು. ಆರೋಪಿಯನ್ನ ಎನ್ಕೌಂಟರ್ ಮಾಡಬೇಕು ಅಂತ ದಾರಿ ಮಧ್ಯೆ ನೇಹಾ ತಂದೆ ನಿರಂಜನ್ ಹಿರೇಮಠರನ್ನ ಗ್ರಾಮಸ್ಥರು ಹಿಡಿದು ಕಣ್ಣೀರು ಹಾಕುತ್ತಾ ಆಗ್ರಹಿಸಿದ್ರು. ಅವ್ರಿಗೆ ಅಷ್ಟು ಅರ್ಥ ಆಗಿಲ್ಲ. ಈ ಕಡೆಯಿಂದ ಸ್ಟೇಟ್ಮೆಂಟ್ ಹಾಕಿ ಸತ್ತಾಳ ಅಂತೇಳಿ ಸ್ಟೇಟ್ಮೆಂಟ್ ಇಲ್ಲ ಅಂತ ಈ ಥರ ಹೇಳಿಕೆ ಕೊಟ್ಟರೆ ಅದನ್ನು ಒಪ್ತಾರೆ ಯಾರ? 23 ವರ್ಷನಾಗ ಎಲ್ಲರ ಕಪ್ಪು ಚುಕ್ಕೆ ಇದ್ದಿದ್ದು ನೋಡಿದ್ರ. ಅದಕ್ಕೆ ದಯಮಾಡಿ ಮತ್ತೊಮ್ಮೆ ತಮಗೆ ಹೇಳ್ತೀನಿ, ಗೃಹ ಸಚಿವರೇ ಮತ್ತು ಮುಖ್ಯಮಂತ್ರಿಗಳು ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತೀನಿ, ಕೈ ಮುಗಿದು ಹೇಳ್ತೀನಿ. ಈ ರೀತಿ ರಾಂಗ್ ಸ್ಟೇಟ್ಮೆಂಟ್ ಕೊಟ್ಟು ರಾಂಗ್ ಮಾಹಿತಿಯಿಂದ ನನ್ನ ಮಂತನಿಗೇನ ಅಗೌರವ ತೆಗೆದ್ರೆ ಅಂದರೆ ನಾನು ಅದ್ರ ಬಗ್ಗೆ ಉಗ್ರ ಹೋರಾಟ ಮಾಡ್ತೀನಿ. ಇಲ್ಲ ನಾನು ಉರ್ಲಾಕೊಂಡು ನಿಮ್ಮ ಹೆಸರು ಇಬ್ಬರದ್ದು ಹೆಸರು ಬರ್ಸಾಯ್ತೀನಿ.
ಯೂಟ್ಯೂಬರ್ ಹಾಗೂ ಕಿರುಚಿತ್ರ ನಟಿ ಪ್ರಿಯಾ ಸವದಿ ಸ್ನೇಹಿತೆ ನೇಹಾ ಅಂತಿಮ ದರ್ಶನ ಪಡೆದು ಬಿಕ್ಕಿ ಬಿಕ್ಕಿ ಅತ್ತಿದ್ದಾರೆ. ಇನ್ನು ವೀರಶೈವ ರುದ್ರಭೂಮಿಯಲ್ಲಿ ನೇಹಾ ಹಿರೇಮಠ್ ಅಂತ್ಯಕ್ರಿಯೆ ನಡೆದಿದೆ. ಮಗಳ ಅಂತ್ಯ ಸಂಸ್ಕಾರದ ವೇಳೆ ತಂದೆ, ತಾಯಿ ಹಾಗೂ ಸಂಬಂಧಿಕರ ಕಣ್ಣೀರಿನ ಕೋಡಿಯೇ ಹರಿದಿತ್ತು. ಅದೇನೇ ಕಾರಣ ಇರಲಿ, ಈ ರೀತಿಯಾಗಿ ಯುವತಿಯನ್ನ ಕೊಲೆ ಮಾಡಿದ್ದು ಖಂಡನೀಯ. ಮನೆಗೆ ಬೆಳಕಾಗಿದ್ದ ಮಗಳನ್ನ ಕಳೆದುಕೊಂಡಿರೋ ಹೆತ್ತವರ ಸ್ಥಿತಿ ಮಾತ್ರ ಶೋಚನೀಯ. ಪ್ರಕಾಶ್ ನುಲ್ವಿ, ನ್ಯೂಸ್ ಫಸ್ಟ್, ಹುಬ್ಬಳ್ಳಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.